ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡಹಗಲೇ ಜನನಿಬಿಡ ಪ್ರದೇಶದಲ್ಲಿ ಸಿನಿಮಾ ರೀತಿಯಲ್ಲಿ ದರೋಡೆಕೋರರು 7 ಕೋಟಿ ರೂಪಾಯಿಯನ್ನ ಎಗರಿಸಿಕೊಂಡು ಹೋಗಿದ್ದಾರೆ. ಇದು ಬೆಂಗಳೂರು ಪೊಲೀಸರಿಗೆ ಈಗ ಸವಾಲಾಗಿ ಪರಿಣಮಿಸಿದೆ. ದರೋಡೆಕೋರರನ್ನ ಹೆಡೆಮುರಿ ಕಟ್ಟುವಂತಹ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕರ್ನಾಟಕ ಗಡಿ ಭಾಗದಲ್ಲಿ ಆರೋಪಿಗಳಿಗಾಗಿ ತೀವ್ರ ಶೋಧವಾಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರಿಂದ ತೀವ್ರ ಹುಡುಕಾಟವಾಗ್ತಾ ಇದೆ. ಸಿಸಿಬಿ ಪೊಲೀಸರು ಕೂಡ ಫೀಲ್ಡಿಗಿಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಕಾರಿಗಾಗಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 7 ಕೋಟಿ 11 ಲಕ್ಷ ರೂಪಾಯಿಯನ್ನ ಫ್ಲೈಓವರ್ ಮೇಲೆ ದೋಚಿಕೊಂಡು ಈ ಗ್ಯಾಂಗು ಪರಾರಿಯಾಗಿದೆ. RBI ಅಧಿಕಾರಿಗಳು ಅಂತ ಹೆಸರು ಹೇಳಿಕೊಂಡು ಈ ATM ಮಷಿನ್ಗೆ ಹಣವನ್ನು ತುಂಬಲಿಕ್ಕೆ ಹೋಗ್ತಾ ಇದ್ದಂತಹ ವ್ಯಾನನ್ನು ಅಡ್ಡಗಟ್ಟಿ ಅದರಲ್ಲಿದ್ದಂತಹ ಹಣವನ್ನು ತೆಗೆದುಕೊಂಡು ಇನೋವಾ ಕಾರ್ನಲ್ಲಿ ಕಾಲ್ಕಿತ್ತಿದ್ದಾರೆ. ಇದೇ ಗ್ಯಾಂಗಿಗಾಗಿ, ಇದೇ ದರೋಡೆಕೋರರಿಗಾಗಿ ತೀವ್ರ ಹುಡುಕಾಟವನ್ನ ಈಗ ಪೊಲೀಸರು ನಡೆಸ್ತಾ ಇರುವಂಥದ್ದು. 2 ತಂಡಗಳಾಗಿ 50ಕ್ಕೂ ಹೆಚ್ಚು ಪೊಲೀಸರು ಈಗ ತನಿಖೆಗಿಳಿದಿದ್ದಾರೆ. ಒಂದು ಕಾರ್ನಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಗ್ಯಾಂಗ್ ಕರೆದೊಯ್ದಿದೆ. ಮತ್ತೊಂದು ಗ್ಯಾಂಗ್ನಲ್ಲಿ ಹಣವನ್ನು ತುಂಬಿಕೊಂಡು ಎಸ್ಕೇಪ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ 2 ಗ್ಯಾಂಗು ಬೇರೆ ಬೇರೆ ಜಾಗದಲ್ಲಿ ಒಂದಾಗಿ ಎಸ್ಕೇಪ್ ಆಗಿರುವ ಸಾಧ್ಯತೆ ಇದೆ. ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿದ್ರಿಂದ ಕಾರನ್ನ ಟ್ರೇಸ್ ಮಾಡೋದೇ ಈಗ ಸವಾಲಿನ ಕೆಲಸ ಆಗಿದೆ. ತಮಿಳುನಾಡು ಭಾಗದತ್ತ ದರೋಡೆ ಗ್ಯಾಂಗು ಕಾಲ್ಕಿತ್ತಿರುವಂತಹ ಶಂಕೆ ಇದೆ. ಗಡಿ ಭಾಗ ತಮಿಳುನಾಡಿನತ್ತ ಈಗ ಪೊಲೀಸರು ತಂಡಗಳಾಗಿ ತೆರಳುತ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಪೊಲೀಸರಿಂದ ತೀವ್ರ ಹುಡುಕಾಟ ಆಗ್ತಾ ಇದೆ. ಸದ್ಯದರಲ್ಲಿಯೇ ಇವರನ್ನ ಎಡೆಮುರಿ ಕಟ್ಟುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಹಿಂದೆ ದಕ್ಷಿಣ ಕನ್ನಡದಲ್ಲೂ ಕೂಡ ಇದೇ ರೀತಿಯ ಒಂದು ಬ್ಯಾಂಕ್ ರಾಬರಿ ಆಗಿತ್ತು. ಅದಾದ್ಮೇಲೆ ವಿಜಯಪುರದಲ್ಲೂ ಕೂಡ ಇದೇ ರೀತಿಯ ಒಂದು ಬ್ಯಾಂಕ್ ರಾಬರಿ ಆಗಿತ್ತು. ಸಣ್ಣದೊಂದು ಹಿಂಟ್ ಕೂಡ ಸಿಕ್ಕಿರಲಿಲ್ಲ. ಎಲ್ಲವೂ ಕೂಡ ಹೊರ ರಾಜ್ಯದವರೇ ಮಾಡಿದ್ರು ಅನ್ನೋದು ಗೊತ್ತಾಗಿತ್ತು. ಆ ಎಲ್ಲ ಪ್ರಕರಣಗಳನ್ನು ಕೂಡ ಕರ್ನಾಟಕ ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ದರೋಡೆಕೋರರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಮಾಡಿದ್ರು. ಈಗ ಬೆಂಗಳೂರಿನಲ್ಲೂ ಕೂಡ 7 ಕೋಟಿ ದರೋಡೆ ಪ್ರಕರಣವನ್ನ ಪೊಲೀಸರು ಭೇದಿಸ್ತಾರೆ ಎನ್ನುವಂತಹ ವಿಶ್ವಾಸವಿದೆ. ಆದಷ್ಟು ಬೇಗ ದರೋಡೆಕೋರರನ್ನ ಹೆಡೆಮುರಿ ಕಟ್ಟುವಂತಹ ಸಾಧ್ಯತೆ ಇದೆ.